ಹಾಯ್ ನಮಸ್ಕಾರ. ಫೈನಲಿ 25 ದಿನ ಆದಮೇಲೆ ಭಾರತ ಗೆದ್ದಿದೆ ಅಂತ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇಂಡಿಯಾದ ವಿಕ್ಟ್ರಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ. ಗೆಲುವು ಅಂದರೆ ಏನಂತಾನೆ ಮರ್ತು ಹೋಗಿತ್ತು ಲಾಸ್ಟ್ 25 ದಿನದಲ್ಲಿ. ನಾವು ಲಾಸ್ಟ್ ಮ್ಯಾಚ್ ಗೆದ್ದಿದ್ದು ಯಾವುದು ಗೊತ್ತಾ? ಅಫ್ಘಾನಿಸ್ತಾನ ವಿರುದ್ಧ ಲಾಸ್ಟ್ ODI ಜೂನ್ 20ನೇ ತಾರೀಕು. ಇವತ್ತು 14ನೇ ತಾರೀಕು ಜುಲೈ. ಲಾಸ್ಟ್ 25 ದಿನದಲ್ಲಿ ನಾವು ಒಂದೇ ಒಂದು ಮ್ಯಾಚ್ ಗೆದ್ದಿಲ್ಲ. ಟೋಟಲ್ 7 ಮ್ಯಾಚ್ ಆಡಿದ್ದೀವಿ, 6 ಸೋತಿದ್ವಿ, ಒಂದು ವಾಶೌಟ್ ಆಗಿದೆ T20ಲಿ. ಬಟ್ ವಿ ಆರ್ ಬ್ಯಾಕ್ ವಿತ್ ಅ ವಿಕ್ಟ್ರಿ ಇನ್ ODI ಫಾರ್ಮ್ಯಾಟ್. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತನಾಡೋಣ. ತುಂಬ ಮಾತಾಡೋದಿದೆ. ಸೊ ಹಾಗೆ ಈ ಮ್ಯಾಚ್ ಆಡೋಕ್ಕೂ ಮುಂಚೆ ನಾವೆಲ್ಲ ಇಂಡಿಯನ್ ಫ್ಯಾನ್ಸ್ ಹೇಗಿದ್ವಿ, ನನ್ನೂ ಕೂಡ ಸೇರಿದ ಹಾಗೇ ಇಂಗ್ಲೆಂಡ್ ಅವರಿಗೆ ಮರಿ ನೀವು ಹೊಡೆದಿರೋದು ಹುಡುಗರನ್ನ, ಈಗ ಬರ್ತಿರೋದು ಲೆಜೆಂಡ್ಸ್, OGಗಳು ಬರ್ತಿದ್ದಾರೆ, ಒಂದೊಂದು ಹೊಡೆತ ಹೆಂಗಿರುತ್ತೆ ಗೊತ್ತಾ ಅಂತ ಅನ್ನುವಾಗಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಔಟ್ ಆಗಿದ್ದಾರೆ. ಸೊ ಈ ಥರ ಒಂದು ಸಿಚುವೇಶನ್ ಆಯಿತು. ಬಟ್ ಹ್ಯಾಪನ್ಸ್, ಯಾಕಂತಂದರೆ ಕ್ರಿಕೆಟ್ ಅಂದರೆ ಆಗುತ್ತೆ. ಕೆಲವೊಂದು ಮ್ಯಾಚ್ಗಳಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ. ರೋಹಿತ್, ವಿರಾಟ್ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ತುಂಬ ಸ್ವಲ್ಪ ಡೀಟೇಲ್ಡ್ ಆಗಿ ಕೆಲವೊಂದು ಮೈನ್ಯೂಟ್ ಡೀಟೇಲ್ಸ್ ಹೇಳುವಂಥದ್ದಿದೆ. ಫಸ್ಟ್ ಆಫ್ ಆಲ್ ಎ ಸ್ಪೆಷಲ್ ಥ್ಯಾಂಕ್ಸ್ ಟು ಶುಭ್ಮನ್ ಗಿಲ್. ಒಬ್ಬ ಕ್ಯಾಪ್ಟನ್ ಆಗಿ ಆಡಿದಂಥ ಇನ್ನಿಂಗ್ಸ್ ಅದ್ಭುತವಾಗಿತ್ತು. ಸೊ ಹೇಗೆ ಆಡಬೇಕು ಈ ಕಂಡೀಷನ್ಸಲ್ಲಿ ಅಂತ ಶುಭ್ಮನ್ ತೋರಿಸಿದ್ರು. ಹಾಗೆ 258ಕ್ಕೆ ನಮ್ಮ ಆಲ್ಔಟ್ ಮಾಡಿದಾಗ ಅವ್ರನ್ನ ನಮ್ಮ ಕ್ರೆಡಿಟ್ ಹೋಗಬೇಕು ಬೌಲರ್ಸ್ಗಳಿಗೆ. ವಿಶೇಷವಾಗಿ ಬೆನ್ ಡಕೆಟ್ ಕರೆಕ್ಟಾಗಿ ಕ್ಲಿಕ್ ಆಗ್ತಿರ್ಬೇಕಾದ್ರೆ ಒಂದು ಸೆಟ್ಲ್ ಆಗ್ತಿದ್ದಾರೆ, ರನ್ ಬರುತ್ತೆ ಅಂತಂದಾಗ ಗುರ್ನೂರ್ ಬ್ರಾರ್ ಆ ಒಂದು ಇಬ್ಬರ ಟಕ್ಕರೆ ಭಾಳ ಚೆನ್ನಾಗಿತ್ತು. ಫಸ್ಟಿಗೆ ಅವರೊಂದು ನಿಂತಿದ್ದಾಗಿ ವಿಕೆಟ್ ಎಸಿತಾರೆ, ಇಬ್ಬರು ಲುಕ್ ಕೊಡ್ತಾರೆ. ಅದಾದಮೇಲೆ ಬೆನ್ ಡಕೆಟ್ ಪಡ ಅಂತ ಒಂದು ಶಾಟ್ಗಳನ್ನ ಹೊಡಿತಾರೆ. ಆಮೇಲೆ ಗುರ್ನೂರ್ ಬ್ರಾರ್ ಅವರ ವಿಕೆಟನ್ನು ತೆಗೆದಾಗ ಎದುರಿಗೆ ಬಂದು ಫುಲ್ ಅಗ್ರೆಸಿವ್ ಆಗಿ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ಲಾಟ್ ಆಫ್ ಇವೆಂಟ್ಸ್ ನಡೀತಾ ಇತ್ತು. ಜೇಕಬ್ ಬೆಥೆಲ್ T20ಲಿ ಚೆನ್ನಾಗಿ ಆಡಿದ್ರು, ಆದರೆ ಇಲ್ಲಿ ಯಾಕೋ ಸೆಟ್ಲಾಗಿ ಟೈಮ್ ತೊಗೊಳ್ತಾ ಇದ್ರು. ನಿಮಗೆ ನೆನಪಿರ್ಬೋದು, ಸೆಮಿಫೈನಲಲ್ಲಿ ಸೆಂಚುರಿ ಹೊಡೆದಂಥ ಹುಡುಗ ಜೇಕಬ್ ಬೆಥೆಲ್. ಆದರೆ ಅವರು ಸ್ಟ್ರಗಲ್ ಮಾಡಿ ಇದೇ ಗುರ್ನೂರ್ ಬ್ರಾರ್ ಮತ್ತೊಂದು ವಿಕೆಟ್ ತೆಗಿತಾರೆ. ಸೊ ಅದಾದಮೇಲೆ ಜೋ ರೂಟ್, ಲೆಜೆಂಡ್, ಮಾಡರ್ನ್ ಡೇ ಲೆಜೆಂಡ್. ನಿಮಗೆ ಗೊತ್ತು, ಒಂದು ಸಲ ನಿಂತ್ಕೊಂಡ್ರೆ ಆ ವ್ಯಕ್ತಿ ಔಟ್ ಆಗುವಂಥ ಯಾವುದೇ ಲಕ್ಷಣ ಕಾಣಲ್ಲ. ಕೊನೆವರೆಗೂ ಔಟ್ ಆಗಲಿಲ್ಲ 76 ರನ್ನಿಗೆ. ಬುಮ್ರಾ ಬಗ್ಗೆ ಮಾತಾಡಬೇಕು. IPLನಲ್ಲಿ ಈ ಸಲ ಅಷ್ಟು ಟಚ್ಚಲ್ಲಿ ಇರಲಿಲ್ಲ ಬುಮ್ರಾ. ಎಲ್ಲೋ ಅವರು ಟಚ್ನೇ ಮರೆದು ಹೋಗಿದ್ದಾರೆ, ಅವ್ರದ್ದು ಕರೆಕ್ಟಾಗಿ ಲೈನಲ್ಲಿ ನಿಂತಿಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಹಿ ಕೇಮ್ ಬ್ಯಾಕ್. ಇವತ್ತು ವಿಕೆಟ್ ಒಂದೇ ಇರ್ಬೋದು, ಆದರೆ ತೆಗೆದಿರೋದು ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅವ್ರದ್ದು. ಒಳ್ಳೆ ಫಾರ್ಮಲ್ ಇದ್ದಂಥ ಪ್ಲೇಯರ್ ವಿಕೆಟ್ ತೆಗೆದಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಬೇಕು ಅಂತ ಹೇಗೆ ಆಡಿಸ್ಬೇಕು ಆ ಥರ ಆಡಿಸಿ ವಿಕೆಟ್ ತೆಗೆದ್ರು. ಒಂದು ಎಕ್ಸ್ಟ್ರಾ ಬೌನ್ಸ್ ಹೇಗೆ ಟಚ್ ಆಗಿ ಕೀಪರ್ಗೆ ಹೋಗುತ್ತೆ, ಒಂದು ವಿಕೆಟ್ ಸಿಗುತ್ತೆ. ಜಾಸ್ ಬಟ್ಲರ್ T20ಲಿ ಚೆನ್ನಾಗಿ ಆಡಿದ್ರು. ಸೊ ಇಲ್ಲಿ ಅವ್ರನ್ನ ಫಸ್ಟಿಗೆ ಪ್ರಸಿದ್ಧ ಕೃಷ್ಣ, ನನಗೆ ಪ್ರಸಿದ್ಧ ಕೃಷ್ಣ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಕೆಲವೊಂದು ಮ್ಯಾಚಲ್ಲಿ ಅದ್ಭುತವಾಗಿ ಬೌಲ್ ಮಾಡ್ತಾರೆ, ಕೆಲವೊಂದು ಮ್ಯಾಚಲ್ಲಿ ಪ್ರಸಿದ್ಧ ಕೃಷ್ಣ ಅನ್ನೋ ರೀತಿಯಾಗಿರುತ್ತೆ. ಬಟ್ ಇವತ್ತು ಪ್ರಸಿದ್ಧ ಮೆಗ್ರಾ ಮೋಡಲ್ಲಿದ್ದರು. ಬ್ಯೂಟಿಫುಲ್ ಬೌಲಿಂಗ್ ಅವ್ರು ಮಾಡಿದಂಥ ಬೌಲಿಂಗ್. 10 ಓವರ್ಗೆ 2 ಮೇಡಿನ್, 50 ರನ್, 2 ವಿಕೆಟ್. ಸೊ ನನಗನ್ಸು T20ಲಿ ಅವರಿಗೆ ಚಾನ್ಸಸ್ಸನ್ನು ಕೊಡ್ಬೋದಾಗಿತ್ತು ಅಂತ ಈಗ ಅವರ ಈ ಒಂದು ಬೌಲಿಂಗ್ ಲೈನಪ್ ನೋಡಿದ್ರೆ. ಸೊ ಇನ್ನೊಂದು ಕಡೆ ಸ್ಟಾರ್ಟಿಂಗ್ ಲಾಸ್ಟ್ ಮ್ಯಾಚಲ್ಲಿ ಆಡಿದ್ರು ಕೂಡ. ಸೊ ಅದರಲ್ಲಿ ಚೆನ್ನಾಗಿ ಬೌಲ್ ಮಾಡಿದ್ರು T20ಲಿ. ಗುರ್ನೂರ್ ಬ್ರಾರ್ 2 ವಿಕೆಟ್, ಹಾಗೆ ಪ್ರಸಿದ್ಧ ಕೃಷ್ಣ 2, ಜಸ್ಪ್ರೀತ್ ಬುಮ್ರಾ 1. ಆದರೆ ಇವತ್ತು ಅಕ್ಷರ್ ಪಟೇಲ್ T20ಲಿ ಅಷ್ಟಾಗಿ ವರ್ಕ್ ಆಗಿರಲಿಲ್ಲ. ಬಟ್ ಅಕ್ಷರ್, ಸುಂದರ್ ಎಲ್ಲ ಒನ್ ಡೇ ಈ ಟೆಸ್ಟ್ ಫಾರ್ಮ್ಯಾಟ್ಗೆ ತುಂಬ ಒಕ್ಕೊಳ್ಳುವಂಥ ಬೌಲರ್ಸ್ಗಳು. ಸೊ ಒಂದೊಂದು ವಿಕೆಟ್ ಕೂಡ ಡಾಸನ್ ವಿಕೆಟ್, ಸೆಟ್ ಆದಂಥ ವಿಕೆಟ್ ತೆಗೆದಿದ್ದು, ಆರ್ಚರ್ನ ಔಟ್ ಮಾಡಿದ್ದಿರ್ಬೋದು. ಸೊ ಹಾಗೆ ಕೊನೆಯದಾಗಿ ಆದಿಲ್ ರಶೀದ್ ಎಲ್ಲ ಟೈಲೆಂಡರ್ಸ್, ಜಾಸ್ಟನ್ ಕೂಡ 4 ವಿಕೆಟನ್ನು ಪಡೆದ್ರು ಅಕ್ಷರ್ ಪಟೇಲ್. ಸೊ 258 ಈ ಸ್ಕೋರ್ ಬಂದಾಗಲೇ ಅನಿಸ್ತು ಇಂಗ್ಲೆಂಡ್ ವಿರುದ್ಧ ಹೇಗೆ ಆಡಬೇಕು ಅಂತ. ಇವತ್ತು ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳಿಗೆ ಟ್ರೂ ಇಂಡಿಯನ್ ಕ್ರಿಕೆಟ್ ಹೇಗಿರುತ್ತೆ, ಆ ಸ್ಪೈಸ್ ಹೇಗಿರುತ್ತೆ, ಖಾರ ಹೇಗಿರುತ್ತೆ, ಅದನ್ನು ತೋರಿಸ್ದ ಹಾಗಿತ್ತು. ಸೊ 258 ಆಲ್ಔಟ್ ಅಂದಾಗಲೇ ಇದೊಂದು ಗೆಟಬಲ್ ಟೋಟಲ್ ಅಂತ ಶುರುವಾಯಿತು. ಎಲ್ರಿಗೂ ಕೂಡ ಇದ್ದಂಥ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ನಮ್ಮ ರೋಕೋ ಚಿಂದಿ ಉಡಾಯಿಸ್ತಾರೆ. ನೋಡ್ತಾ ಇರಿ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ವೈಭವ್ ಸೂರ್ಯವಂಶಿ, ನೀವೆಲ್ಲ ಏನು ಆಡಿದ್ದು ನೋಡಿ, ಆಟ ಅಂದರೆ ಈಗ ಬರುತ್ತೆ ಅಂತ ನಾವೆಲ್ಲ ಹಿರಿಯರು ಇಗ್ತಾ ಇದ್ವಿ. ಬಟ್ ಇಬ್ಬರೂ ಕೂಡ, ರೋಹಿತ್ ಶರ್ಮಾ ಔಟ್ ಆಗಿದ್ದು. ರೋಹಿತ್ ಶರ್ಮನ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಲವಾರು ಮ್ಯಾಚ್ಗಳಲ್ಲಿ ಪ್ರೀ ಡಿಟರ್ಮೈನ್ಡ್ ಶಾಟಿಗೆ ಹೋಗ್ತಾರೆ, ಯಾವುದೇ ಪೊಸಿಷನಲ್ಲಿ ಇರಲ್ಲ. ಬಟ್ ಅವ್ರು ಬಂದಾಗಿರುತ್ತೆ ಫ್ರಂಟ್ ಫುಟ್, ನಾನು ಹೊಡಿತೀನಿ ಅಂತಾನೆ. ಭಾಳಷ್ಟು ಪ್ಲೇಯರ್ಗಳು ಫ್ರಂಟಿಗೆ ಬಂದು ಇಲ್ಲ ಇದು ನನಗೆ ಕನೆಕ್ಟ್ ಆಗಲ್ಲ ಅಥವಾ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂದಾಗ ಅಲ್ಲಿ ಒಂದು ಡಿಫೆನ್ಸ್ಗೆ ಟ್ರೈ ಮಾಡ್ತಾರೆ. ಬಟ್ ರೋಹಿತ್ ಶರ್ಮಾ ಆ ಥರ ಮಾಡಲ್ಲ. ಅವ್ರು ಯಾವತ್ತಿದ್ರೂ ಕೂಡ ಒಂದು ಸಲ ಫಿಕ್ಸ್ ಆದರೆ, ನಾನು ಒಂದು ಸಲ ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ದರ್ಶನ್ ಅವರು ಪುರ್ಕಿ ಸಿನಿಮಾದಲ್ಲಿ ಮಹೇಶ್ ಬಾಬು ಪೋಖ್ರಿಲಿ ಹೇಳ್ತಾರಲ್ಲ, ಆ ಥರ ಒಂದು ಸಲ ಬಂದರೆ ಮುಗೀತು. ಅದು ಕ್ಯಾಚ್ ಆದರೆ ಕ್ಯಾಚು, ಔಟ್ ಆದರೆ ಔಟ್. ಆ ಶಾಟ್ ಅಂತೂ ಅಟೆಂಪ್ಟ್ ಮಾಡೇ ಮಾಡ್ತಾರೆ. ಸೊ ಇವತ್ತು ಯಾವುದೇ ಪೊಸಿಷನ್ ಇಲ್ಲದೆ ಔಟ್ ಆದರೂ ಡಿಸಪಾಯಿಂಟ್ ಆಯಿತು ನನಗೆ ರೋಹಿತ್ ಶರ್ಮಾ. ಇದೇ ಒಂದು ಬರ್ಮಿಂಗ್ಹ್ಯಾಮಲ್ಲಿ 3 ಸೆಂಚುರಿ ಇದೆ ಲಾಸ್ಟ್ 5 ಇನ್ನಿಂಗ್ಸಲ್ಲಿ, ನೆನಪಿರಲಿ. ಇದು ರೋಹಿತ್ ಶರ್ಮಾ ಅವರು 132, 120 ಎಲ್ಲ ಹೊಡೆದಿದ್ದಾರೆ. ಅದಾದಮೇಲೆ ಶುಭ್ಮನ್ ಗಿಲ್ ಅವರ ಇನ್ನಿಂಗ್ಸ್ ಬಗ್ಗೆ ನಾನು ಹೇಳ್ತೀನಿ. ವಿರಾಟ್ ಕೊಹ್ಲಿ ಔಟ್ ಆಗಿದ್ದು, ವಿರಾಟ್ ಕೊಹ್ಲಿ ಔಟ್ ಆದಂಥ ರೀತಿ ನೋಡಿದ್ರೆ ಒಂದು ಪ್ಲಂಬ್ LB, ಡೈರೆಕ್ಟಾಗಿ ವಿಕೆಟ್ ಬೀಳುವಂಥ ಬಾಲ್ಗೆ ಅವರು LB ಆದರು.
ಇದು ಸಾಮಾನ್ಯವಾಗಿ ಯಾವಾಗ ಆಗುತ್ತೆ ಅಂತಂದರೆ ಬೌಲರ್ ತುಂಬ ಅಕ್ಯುರೇಟಾಗಿ ಬೌಲ್ ಮಾಡಿರಬೇಕು. ಇಲ್ಲಾಂತಂದರೆ ನೀವು ಕ್ರಿಕೆಟ್ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಆ ಐ ಸೈಟ್ ಏನಿರುತ್ತೆ ಸೊ ಅದರಲ್ಲಿ ಸ್ವಲ್ಪ ನೀವು ಅಡ್ಜಸ್ಟ್ ಆಗಬೇಕು ಬೇಗ. ಅಂದರೆ ರೆಗ್ಯುಲರ್ ಕ್ರಿಕೆಟ್ ಆಡ್ತಾ ಇದ್ದರೆ ರೆಗ್ಯುಲರ್ ಒಂದು ಐ ಸೈಟ್ ಇರುತ್ತೆ. ಇಲ್ಲ ಸ್ವಲ್ಪ ಗ್ಯಾಪ್ ತೊಗೊಂಡಾಗ ಇಂಥವು ಆಗ್ತವೆ. ಯಾಕಂತಂದರೆ ವಿರಾಟ್ ಕೊಹ್ಲಿನ ಆ ಥರ ಪ್ಲಂಬಾಗಿ ಎಲ್ ಬಿ ಮಾಡೋಕ್ಕೆ ಸಾಧಾರಣ ಬೌಲರ್ಗಳಿಗೆ ಚಾನ್ಸ್ ಇಲ್ಲ. ಯಾಕಂದರೆ ವಿರಾಟ್ ಅಷ್ಟು ಪ್ರೊಆಕ್ಟಿವ್ ಆಗಿರ್ತಾರೆ, ಕನೆಕ್ಟ್ ಮಾಡ್ತಾರೆ. ಬಟ್ ಇವತ್ತು ಜೋಫ್ರಾ ಆರ್ಚರ್ ನೀಟಾಗಿ ಬ್ಲಫ್ ಮಾಡಿದ್ರು, ಎಲ್ ಬಿ ಮಾಡಿದ್ರು. ಸೊ ಇನ್ನು ಶ್ರೇಯಸ್ ಅಯ್ಯರ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್. T20ಯ ಆ ಒಂದು ಸೋಲ್ ಆಗಿದ್ದರೂ ಕೂಡ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಶ್ರೇಯಸ್ ಅಯ್ಯರ್ ಡಿಡ್ ಹಿಸ್ ಬೆಸ್ಟ್ ಆ್ಯಸ್ ಅ ಬ್ಯಾಟ್ಸ್ಮನ್. ಕ್ಯಾಪ್ಟನ್ ಆಗಿ ಅವರು ವಿಫಲರಾಗಿದ್ದರು ಕೂಡ ಇವತ್ತು ಆ ಒಂದು ಪಾರ್ಟ್ನರ್ಶಿಪ್ ವಿತ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ವಾಸ್ ಬ್ಯೂಟಿಫುಲ್. ಅದೇ ಸೆಟ್ ಮಾಡಿದ್ದು ಟೋನ್ನ ನೀಟಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಹಾಕೊಟ್ರು. ಆಮೇಲೆ ಅಕ್ಷರ್ ಪಟೇಲ್ ಹಾಗೆ ನಮ್ಮ ವಾಷಿಂಗ್ಟನ್ ಸುಂದರ್. ನನಗೆ ಗಂಭೀರ್ ಅವ್ರದ್ದು ಒಂದು ಇವತ್ತೇನು ಮಿಸ್ ಆಯಿತು ಅಂತ ಅನಿಸ್ತು ಅಂದರೆ, KL ರಾಹುಲ್ ನಿಮಗೆ 5ಯಲ್ಲಿ ಸೆಟ್ ಆಗಿರಬೇಕಾದ್ರೆ ಸುಮ್ಮನೆ ಡೋಂಟ್ ಡಿಸ್ಟರ್ಬ್ ದಟ್ ಒಂದು ಏನು ಲೈನಪ್ಪನ್ನು, ಬ್ಯಾಟಿಂಗ್ ಲೈನಪ್ ಏನಿದೆ. ಸುಮ್ಮನೆ ಸುಂದರ್ ಇವತ್ತು ಚೆನ್ನಾಗಿ ಆಡಿದ್ರು, ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿದ್ರು, ನೋ ವರ್ಡ್ಸ್ ಅದರ ಬಗ್ಗೆ, ತುಂಬ ಚೆನ್ನಾಗಿ ಆಡಿದ್ರು ಹೌದು. ಬಟ್ KL ರಾಹುಲ್ ಒಂದಕ್ಕೆ ಔಟ್ ಆದರು. ನೀವು ಆ ನಂಬರ್ 5ನ 6ನ ಅಂತ ಫಿಕ್ಸ್ ಮಾಡಿ ಅವ್ರಿಗೆ ಹೇಳಿರಿ. ಯಾಕಂತಂದರೆ KL ರಾಹುಲ್ನ ಭಾಳ ಶಫ್ಲಿಂಗ್ ಮಾಡ್ತಿದ್ದಾರೆ 5-6 5-6 ಅಂತ. ಇದು ಮೇ ಬಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ಬೋದು ಪ್ಲೇಯರ್ಗಳಿಗೆ. ಬಟ್ ವಾಟ್ ಎವರ್, ಸುಂದರ್ ಹಾಗೆ ಅಕ್ಷರ್ ಪಟೇಲ್ ಅವರ ಪಾರ್ಟ್ನರ್ಶಿಪ್ಗೆ ನಾವೊಂದು ಡೆಪ್ತನ್ನು ನೋಡ್ತಾ ಇದ್ವಲ್ಲ, ಇಬ್ಬರು ಬೇಕು ಅಂತ. ಸೊ ಸುಂದರ್ ಬೌಲಿಂಗ್ನಲ್ಲಿ 4 ಓವರ್ ಮಾತ್ರ ಆಡಿಸಿದ್ರು. ಒಂದು ಪ್ರಶ್ನೆ ಬಂತು, ನೀವು 4 ಓವರ್ ಮಾತ್ರ ಬೌಲಿಂಗ್ ಮಾಡಿಸೋದಾದರೆ ಇಶಾನ್ ಕಿಶನ್ನೇ ಒಂದು ಪ್ರಾಪರ್ ಬ್ಯಾಟ್ಸ್ಮನ್ನೇ ಆಡಿಸ್ಬೋದಲ್ಲ ಅಂತ. ಬಟ್ ಸುಂದರ್ನ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಅಡಿಷ್ನಲಿ ಏನಾದರೂ 5 ಜನ ಹೊಡೆಸ್ಕೊಂಡ್ರೆ ಆಗ ಒಬ್ಬ ಎಕ್ಸ್ಟ್ರಾ ಒಂದು ಕುಷನ್ ಇದ್ದರೆ ಚೆನ್ನಾಗಿರುತ್ತೆ. ಒಬ್ಬ ಬೌಲರ್ ಇದ್ದರೆ, ಆಪ್ಷನ್ ಇದ್ದರೆ ನಿಮಗೆ ವಿಕೆಟ್ ತೆಗಿಯೋಕ್ಕೋ ಏನೋ ಒಂದು ಬೌಲಿಂಗ್ ಚೇಂಜ್ಗೂ ಒಂದು ಆಪ್ಷನ್ ಆಗುತ್ತೆ ಅಂತ ಸುಂದರ್ನ ಆಡಿಸಿದ್ದಾರೆ. ಬಟ್ ವೆಲ್ ಪ್ಲೇಯಡ್. ಇಬ್ಬರು ಕೂಡ ಅವರ ಬ್ಯಾಟಿಂಗ್ ಎಬಿಲಿಟಿ, ಲೋದ ಆರ್ಡರ್ ಏನಿದೆ ಅದನ್ನು ನೀಟಾಗಿ ಪ್ರೂವ್ ಮಾಡಿದ್ರು. ಈಗ ಶುಭ್ಮನ್ ಗಿಲ್ ವಿಚಾರಕ್ಕೆ ಬರೋಣ. ಶುಭ್ಮನ್ ಗಿಲ್ ನನಗೆ ಈ ಹುಡುಗನಲ್ಲಿರುವಂಥ ಕ್ಲಾರಿಟಿ ಇದೆಯಲ್ಲ ಬ್ಯಾಟಿಂಗಲ್ಲಿ, ಅದು ನನಗೆ ತುಂಬ ಇಷ್ಟ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ನಾನು ಕಂಪೇರ್ ಮಾಡೋದ್ರಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಸಂಜು ಸ್ಯಾಮ್ಸನ್ ಆಡಬೇಕಾದ್ರೆ ನಿಮಗೆ ಹೇಗಿರುತ್ತೆ, ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ನಿಲ್ಲಬೇಕಾದ್ರೆ ಅವ್ರದ್ದೊಂದು ಕನ್ಫ್ಯೂಷನ್ ಕಾಣುತ್ತೆ. ನೀವು ಮೊನ್ನೆ 3 ಮ್ಯಾಚಲ್ಲಿ ನೋಡ್ಬೋದು. ಅವರು ಚೆನ್ನಾಗಿ ಆಡುವಂಥ ಮ್ಯಾಚಲ್ಲಿ ಈ ವರ್ಲ್ಡ್ ಕಪ್ನ ಪ್ಲೇ ಆಫ್ ಟೈಮಲ್ಲಿ ಅಥವಾ ಎಂಡಿಂಗ್ ಸೆಮಿಫೈನಲಲ್ಲೆಲ್ಲ ಅವ್ರದ್ದೊಂದು ಕ್ಲಾರಿಟಿ ಇತ್ತು, ನಾನು ಬರ್ತೀನಿ ಹೊಡಿತೀನಿ ಅಂತ ಒಂದು ಸ್ಟಿಫ್ ಇದ್ರಲ್ಲಿ ಬಂದರು. ಆದರೆ ಭಾಳಷ್ಟು ಬಾರಿ ಅವರ ಮುಖದಲ್ಲಿ ಕನ್ಫ್ಯೂಷನ್ ಕಾಣುತ್ತೆ. ರಿಷಬ್ ಪಂತ್ ಮುಖದಲ್ಲಿ ನಿಮ್ಗೆ ಗೊತ್ತಾಗ್ಬೋದು, ಆ ಒಂದು ಏನು ಗೊಂದಲ, ಶಾರ್ಟ್ಗೆ ಹೋಗಬೇಕಾ ಇದು ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲ್ಲ. ಬಟ್ ಈ ಹುಡುಗ ಬ್ಯಾಟಿಂಗ್ ಇಷ್ಟು ಈಸಿ ಅಂತ ಎಲ್ಲೂ ಕೂಡ ಸ್ಲಾಗ್ ಇಲ್ಲ. ಲೂಸ್ ಬಾಲ್ನ ಕೂಡ ಅಷ್ಟೇ ನೀಟಾಗಿ ರೆಸ್ಪೆಕ್ಟ್ ಕೊಟ್ಟು ಕ್ಲಿಯರ್ ಮಾಡ್ತಾರೆ, ಆ ಬಾಲ್ಗೆ ಹೊರಗಡೆ ಕಳಿಸ್ತಾರೆ. ಒಳ್ಳೆ ಬಾಲ್ ಆದರೆ ಅದನ್ನು ಅಲ್ಲೇ ತಡೀತಾರೆ. ಸೊ ಒಂದು ಪ್ರತಿ ಶಾಟಲ್ಲೂ ಕೂಡ ಕ್ಲಾರಿಟಿ. ಒಬ್ಬ ಜನ್ರೇಷನಲ್ ಪ್ಲೇಯರ್ ಶುಭ್ಮನ್ ಗಿಲ್. ನೀವೇನೇ ಹೇಳಿ, ಆ ಥರ ಪ್ಲೇಯರ್ಗಳು ವೆರಿ ರೇರ್. ಕ್ಲಿಯರ್ ಕಟ್ ಶಾಟ್ಗಳು, ನೀಟಾದಂಥ ಪ್ಲೇಸ್ಮೆಂಟ್, ಎಲ್ಲಿ ಹೊಡಿಬೇಕು ಅಲ್ಲಿಗೆ ಕ್ಲಿಯರಾಗಿ ಆಡ್ತಾರೆ. ಬಾಲ್ನ ಮೆರಿಟ್ ಮೇಲೆ ಹೋಗ್ತಾರೆ. ಬೌಲರ್ಗಳು ಪ್ರೊವೋಕ್ ಮಾಡಿದರೂ ಕೂಡ ಏನೂ ಟ್ರೈ ಮಾಡೋಕ್ಕೆ ಹೋಗಲ್ಲ. ಥರ್ಡ್ ಮ್ಯಾನ್ನ ಸ್ವಲ್ಪ ಹತ್ತಿರ ನಿಲ್ಲಿಸಿ ಬೌನ್ಸೆಲ್ಲ ಹಾಕುವಂಥ ಟ್ರೈ ಮಾಡಿದ್ರು. ಬಟ್ ಯಾವುದಕ್ಕೂ ಅವರು ಆ ಒಂದು ಜಾಲಕ್ಕೆ ಬೀಳಲಿಲ್ಲ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರೋದಕ್ಕೆ ಅಥವಾ ಮುಂದೆ ಒಂದು ದೊಡ್ಡ ಲೆಜೆಂಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅವರ ಆಟದಲ್ಲೇ ಅದು ಕ್ಲಿಯರಾಗಿ ಕಾಣ್ತಾ ಇದೆ, ಆ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಸೊ ಓವರ್ ಆಲ್ ಹ್ಯಾಟ್ಸ್ ಆಫ್ ಫಾರ್ ಶುಭ್ಮನ್ ಗಿಲ್. ಹಾಗೆ ಸುಂದರ್, ಅಕ್ಷರ್ ಪಟೇಲ್, ಪ್ರಸಿದ್ಧ ಕೃಷ್ಣ, ಗುರ್ನೂರ್ ಬ್ರಾರ್ ಎಲ್ಲರೂ ಕೂಡ ಸೂಪರ್ ಆಗಿ ಆಡಿದ್ರಿ. ಹಾಗೆ ಶ್ರೇಯಸ್ ಅಯ್ಯರ್ ಫಾರ್ ದ ಟೈಮ್ಲಿ ಇನ್ನಿಂಗ್ಸ್. ಸೊ ಆಲ್ ದ ಬೆಸ್ಟ್. ಇನ್ನೆರಡು ಮ್ಯಾಚ್ ಇದೆ, ಎರಡನ್ನೂ ಕೂಡ ಗೆದ್ದು ಬೀಗೋಣ. ನಮಸ್ಕಾರ.